ಶ್ರೀ ಲಲಿತಾ ಸಹಸ್ರನಾಮ ಮಂತ್ರ 81. ಪರಾ ಪ್ರತ್ಯಕ್ಷಿತೀರೂಪ ಪಶ್ಯಂತಿ ಪರದೇವತಾ ಮಧ್ಯಮ ವೈಖರಿ ರೂಪ ಭಕ್ತ ಮಾನಸಹಂಸಿಕ. ಅಂದರೆ ನಮ್ಮ ಅಂತರಂಗದಲ್ಲಿ ಇನ್ನೂ ಸಹ ವಾಕ್ ಸ್ವರೂಪ ಅಥವಾ ಮಾತಿನ ಸ್ವರೂಪವನ್ನೂ ತಾಳದ ಜ್ಞಾನದ ಸ್ವರೂಪಿಣಿಯಾಗಿದ್ದಾಳೆ ತಾಯಿ ಲಲಿತಾ ಮಾತೆ. ಅಂತರಂಗದ ಚೈತನ್ಯಳಾಗಿದ್ದಾಳೆ. ಸಾಮಾನ್ಯವಾಗಿ ನಮ್ಮಲ್ಲಿನ ಜ್ಞಾನ ವಾಕ್ ಸ್ವರೂಪವನ್ನು ತಾಳುವ ಮೊದಲು 4 ಸ್ಥಿತಿಗಳನ್ನು ದಾಟಬೇಕಾಗತ್ತೆ. ಪರ, ಪಶ್ಯಂತಿ, ಮಧ್ಯಮ, ವೈಖರಿ. ಇಲ್ಲಿ ಪರ ಅಂದರೆ ಜ್ಞಾನದ ಮೂಲ ಶಕ್ತಿಯಾಗಿದ್ದು ಕುಂಡಲಿನಿ ಶಕ್ತಿಯ ರೂಪದಲ್ಲಿರುತ್ತೆ. ಇನ್ನು ಜ್ಞಾನವು ಆಲೋಚನೆಯಾಗಿ ಬದಲಾಗದೇ ಇರತಕ್ಕಂಥ ಮಾತಿನ ಸ್ವರೂಪ ಆಗಿದೆ. ಮೂಲಾಧಾರ ಚಕ್ರದಲ್ಲಿ ಸುಪ್ತ ಸ್ಥಿತಿಯಲ್ಲಿರ್ತಕ್ಕಂಥ ಜ್ಞಾನ ಆಗಿದೆ. ಪಶ್ಯಂತಿ ಅಂದರೆ ನಮ್ಮಲ್ಲಿನ ಜ್ಞಾನ ಮಾತಿನ ರೂಪದಲ್ಲಿ ಹೊರ ಬರುವ ಮೊದಲು ನಮ್ಮ ಮನಸ್ಸಿನಲ್ಲಿ ಹುಟ್ಟತಕ್ಕಂಥ ಭಾವನೆಯಾಗಿದೆ. ಮಧ್ಯಮ ಅಂದರೆ ನಮ್ಮಲ್ಲಿ ಹುಟ್ಟಿರುವಂತಹ ಭಾವನೆ ನಮ್ಮ ಕಂಠವನ್ನು ಪ್ರವೇಶಿಸುವಂತಹ ಸ್ಥಿತಿ. ವೈಖರಿ ನಾಲಿಗೆಯ ಮೂಲಕ ಪರಿಪೂರ್ಣವಾಗಿ ವಾಕ್ ಅಥವಾ ಮಾತಿನ ರೂಪದಲ್ಲಿ ಹೊರಹೊಮ್ಮುವ ಜ್ಞಾನದ ಸ್ವರೂಪ ಆಗಿದೆ. ಇದನ್ನು ಕುಂಡಲಿನಿ ಶಕ್ತಿ ಮೇಲೆ ಇರುವ ಒಂದು ಹಂತ ಅಂತ ಪರಿಗಣಿಸಬಹುದು. ಅಂದರೆ ಸರಳವಾಗಿ ಹೇಳಬೇಕು ಅಂತಂದರೆ ನಮ್ಮ ಕುಂಡಲಿನಿ ಶಕ್ತಿಯ ಮೂಲನೇ ಲಲಿತಾ ಮಾತೆ. ನಮ್ಮ ಅಂತರಂಗದಲ್ಲಿನ ಜ್ಞಾನ ಎನ್ನುವಂತಹ ಬೆಳಕಿನ ಮೂಲವೂ ಸಹ ಲಲಿತಾ ಮಾತೆ. ನಮ್ಮ ಅಂತರಂಗದಲ್ಲಿ ಕುಂಡಲಿನಿ ರೂಪದಲ್ಲಿ ಸುಪ್ತವಾಗಿರುವ ಜ್ಞಾನ ಮಾತಿನ ರೂಪದಲ್ಲಿ ಹೊರಬರೋದಕ್ಕಿಂತ ಮುನ್ನ ದಾಟುವ 4 ಹಂತಗಳಾದ ಪರ, ಪಶ್ಯಂತಿ, ಮಧ್ಯಮ ಹಾಗೂ ವೈಖರಿ ಇವುಗಳ ಮೂಲ ಸಹ ಲಲಿತಾ ಮಾತೆ ಆಗಿದ್ದಾಳೆ. ನಮ್ಮ ಜ್ಞಾನವನ್ನು ವ್ಯಕ್ತಪಡಿಸುವ ಅತ್ಯಂತ ಪ್ರಮುಖವಾದ ರೂಪ ಮಾತು. ಈ ಮಾತಿನ ಮೂಲ ಸಹ ಲಲಿತಾ ಮಾತೆ ಆಗಿದ್ದಾಳೆ. ಲಲಿತಾ ಮಾತೆ ನಮ್ಮಲ್ಲಿ ಇಲ್ಲವಾದಲ್ಲಿ ನಾವು ಆಲೋಚಿಸೋದಕ್ಕಾಗಲಿ ಭಾವನೆಗಳನ್ನು ಮಾತಿನ ರೂಪದಲ್ಲಿ ವ್ಯಕ್ತಪಡಿಸೋದಕ್ಕಾಗಲಿ ಸಾಧ್ಯವೇ ಇಲ್ಲ. ಇನ್ನು ಭಕ್ತ ಮಾನಸ ಹಂಸಿಕ ಅಂದರೆ ಪರಿಶುದ್ಧತೆಯಿಂದ ಕೂಡಿದ ಅರಿಷಡ್ವರ್ಗಗಳಾದ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳನ್ನು ಜಯಿಸಿ ಪರಿಪೂರ್ಣವಾದ ಭಕ್ತಿಯಿಂದ ದೇವಿಯ ಕುರಿತು ಅಪರಿಮಿತವಾದ ಪ್ರೀತಿಯನ್ನು ಹೊಂದಿರುವಂತಹ ಭಕ್ತರ ಮನಸ್ಸು ಅನ್ನುವಂತಹ ಸರೋವರದಲ್ಲಿ ಅಷ್ಟೇ ಪರಿಶುದ್ಧತೆಗೆ ಹೆಸರಾದ ಹಾಲು ನೀರನ್ನು ಬೇರ್ಪಡಿಸಬಲ್ಲ ಶಕ್ತಿಯುಳ್ಳ ಹಂಸದ ರೀತಿ ಇರ್ತಕ್ಕಂಥ ಲಲಿತಾ ಮಾತೆ ವಾಸಿಸ್ತಾಳೆ. ಯಾರ ಮನಸ್ಸಿನಲ್ಲಿ ಪರಿಶುದ್ಧತೆ ಇರೋದಿಲ್ವೋ ಅಂತಹವರ ಮನಸ್ಸಿನಲ್ಲಿ ತಾಯಿ ಲಲಿತಾ ಮಾತೆ ಎಂದಿಗೂ ಸಹ ವಾಸಿಸೋದಕ್ಕೆ ಇಷ್ಟಪಡೋದಿಲ್ಲ.